Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಎರಡನೇ ಎಪಿಸೋಡ್ ತಂದಿದ್ದೀನಿ. ಅಸೆಸ್ಮೆಂಟ್ ಆಫ್ ಕಂಪನಿಯಲ್ಲಿ ಫಸ್ಟ್ ಸ್ಟೆಪ್ ಆಗಿರುವಂತಹ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನೋದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ದಿನ ದಿವಸ ನಿಮಗೆ ಏನು ಹೇಳ್ಕೊಟ್ಟಿದ್ದೀನೋ ಅಸೆಸ್ಮೆಂಟ್ ಆಫ್ ಕಂಪನಿಯ ಟ್ಯಾಕ್ಸ್ ರೇಟ್ಸ್ ಏನೇನು ಅಂದ್ಬಿಟ್ಟಿದೆ ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಜೊತೆಗೆ ಇವತ್ತಿನ ದಿವಸ ಫಸ್ಟ್ ಸ್ಟೆಪ್ ಆಗಿರುವಂತಹ ಇನ್ಕಮ್ ಫ್ರಮ್ ಬಿಸ್ನೆಸ್, ನಾರ್ಮಲ್ IT ಪ್ರಾವಿಷನ್ಸ್ನ ಪ್ರಕಾರವಾಗಿ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿಯೋದಕ್ಕೆ ಫಸ್ಟ್ ಸ್ಟೆಪ್ ಬಂದು ಇನ್ಕಮ್ ಫ್ರಮ್ ಬಿಸ್ನೆಸ್ ಕಾಂಪ್ಯುಟೇಷನ್. ಸೊ ಆ ಕಾಂಪ್ಯುಟೇಷನ್ ಯಾವ ರೀತಿ ಮಾಡೋದು ಅನ್ನೋದನ್ನ ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸ್ಟೂಡೆಂಟ್ಸ್. ಟ್ಯಾಕ್ಸ್ ರೇಟ್ಸ್. ಟ್ಯಾಕ್ಸ್ ಆನ್ ನಾರ್ಮಲ್ ಪ್ರಾವಿಷನ್ಸ್ ಆಫ್ IT ಆ್ಯಕ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 3 ಸ್ಟೆಪ್ ಇದೆ. ಒಂದನೇ ಸ್ಟೆಪ್ ಬಂದು ಫಸ್ಟ್ ಸ್ಟೆಪ್ ಬಂದು ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಟೋಟಲ್ ಇನ್ಕಮ್, ದಟ್ ಈಸ್ ಅ ನೆಟ್ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್. Then tax liability as per normal IT provisions ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಇದನ್ನೇ ಸೆಕ್ಷನ್ ಸಿಗೆ ಕೇಳಬಹುದು ಒಂದು ಪ್ರಾಬ್ಲಮ್. ಸೊ ಹಾಗಾದರೆ ಇಲ್ಲಿ ನಾವು ಈಗ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಕ್ಯಾಲ್ಕುಲೇಟ್ ಮಾಡೋದನ್ನು ನಾವು ಕಲ್ತ್ಕೊಂಡಿದ್ದಾಗಿದೆ. ಈಗ ನಾವು ನೋಡಬೇಕಾಗಿರೋದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಅ ಕಂಪನಿ. ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಕಂಪನಿಯ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಈ ಇವತ್ತಿನ ಕ್ಲಾಸಲ್ಲಿ. ಈಗ ನಾವು ಅದನ್ನು ಕ್ಲಿಯರಾಗಿ ತಿಳ್ಕೊತೀವಿ. ಟ್ಯಾಕ್ಸ್ ರೇಟ್ಸ್ ಎಲ್ಲ ಆಲ್ರೆಡಿ ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಏನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಾಂಪ್ಯುಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ of X company for the assessment year 1920, previous year 1819. ಫಸ್ಟ್ ನಾವು ತಗೊಬೇಕಾಗಿರೋದು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಷ್ಟು ಕೊಟ್ಟಿದ್ದಾನೋ ನೆಟ್ ಪ್ರಾಫಿಟ್ ಅದನ್ನು ತಗೊಬೇಕು. ಆ್ಯಡ್ ಕೆಲವು ಐಟಮ್ ಆ್ಯಡ್ ಮಾಡಬೇಕು, ಕೆಲವು ಐಟಮ್ ಲೆಸ್ ಮಾಡಬೇಕು. ಸೊ ಇದ್ರ ಬಗ್ಗೆ ಆಲ್ರೆಡಿ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡುವಾಗ, ಇಂಡಿವಿಜುವಲ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ತಿಳ್ಕೊಂಡಿದ್ದೀರಾ. ಅದ್ರ ಜೊತೆಗೆ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಮಾಡುವ ಕೂಡ ಹೇಳಿದ್ದೀನಿ, ಕೂಡ ತಿಳ್ಕೊಂಡಿದ್ದೀರಾ ಕೂಡ. ಈಗ ಒಂದು ಸ್ವಲ್ಪ ಗ್ಲ್ಯಾನ್ಸ್ ಮಾಡಿಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಹಾಗಾದರೆ ಅವನು ಆ್ಯಕ್ಚುಲಿ ಪ್ರಾಬ್ಲಮಲ್ಲಿ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾನೆ. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾನೆ. T ಶೇಪ್ನಲ್ಲಿ ನಾನು ಪ್ರಿಪೇರ್ ಮಾಡ್ತೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಕೊಟ್ಟಿರ್ತಾನೆ. ಇಲ್ಲಿ ಬಂದಿರುತ್ತೆ ನಿಮಗೆ ನೆಟ್ ಪ್ರಾಫಿಟ್. ಆ ನೆಟ್ ಪ್ರಾಫಿಟ್ನೇ ನೀವು ಇಲ್ಲಿ ತಗೊಬೇಕಾಗಿರುತ್ತೆ. ಈ ಡೆಬಿಟ್ ಸೈಡ್ನಲ್ಲಿ ಏನು ಮಾಡಿರ್ತಾನೆ ಅಂತಂದರೆ, ಈ ಡೆಬಿಟ್ ಸೈಡ್ನಲ್ಲಿ ಎಕ್ಸ್ಪೆನ್ಸಸ್ ಅಂತ ತಗೊಂಡ್ಬಿಟ್ಟಿರ್ತಾನೆ, ಆದರೆ ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿರಲ್ಲ. ಯಾವ ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ಗೆ ಸಂಬಂಧಪಟ್ಟಿರಲ್ವೋ ಅವೆಲ್ಲನೂ ಕೂಡ ನೆಟ್ ಪ್ರಾಫಿಟ್ನೇನು ಮಾಡಿರುತ್ತೆ, ಕಡಿಮೆ ಮಾಡಿರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಸೊ ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಹಾಗಾದರೆ ಫಸ್ಟ್ ಐಟಮ್ ನೀವು ಮಾಡಬೇಕಾಗಿರೋದು ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಹಾಗಾದರೆ ಫಸ್ಟ್ ಐಟಮ್ ನಾವು ತಗೊಬೇಕಾಗಿರೋದು ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. P&L ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ನಲ್ಲಿ ಸಿಗ್ತವೆ ಈ ಐಟಮ್ಗಳು.
ಆ್ಯಕ್ಚುಲಿ ನಾವು ಆ್ಯಡ್ ಮಾಡಬೇಕು, ಲೆಸ್ ಮಾಡಬೇಕು, ಅಡ್ಜಸ್ಟ್ ಮಾಡಬೇಕು ಅಂದರೆ ಐಟಮ್ಸ್ ಎಲ್ಲಿರುತ್ತೆ ಅಂತ ಫಸ್ಟು ನೀವು ರೆಕಗ್ನೈಸ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಸಿಗ್ತವೆ ನಿಮಗೆ. ಹಾಗಾದರೆ ಡೆಬಿಟ್ ಸೈಡ್ನಲ್ಲಿ ಯಾವ ಐಟಮ್ಗಳು? ದ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಆರ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಆರ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಇದನ್ನ ಹಲವಾರು ಜನ ಹಲವಾರು ರೀತಿಯಲ್ಲಿ ಕರೀತಾರೆ. ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್ ಅಂತ ಬೇಕಾದ್ರೆ ಹೇಳ್ಬೋದು, ಅಥವಾ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಪಿ ಅಂಡ್ ಎಲ್ ಅಕೌಂಟ್ ಅಂತ ಕೂಡ ಬೇಕಾದ್ರೆ ನೀವು ಹೇಳ್ಬೋದು. ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್. ಏನೇನು ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಇದೆಯೋ ಆ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ನೆಲ್ಲನೂ ಕೂಡ ನೀವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಯಾವುದು ಅಂತ ಹೇಳೋದೇ ಆದರೆ ಒಂದ್ಸಲಿ ಗ್ಲಾನ್ಸ್ ನೋಡೋಣ. ಓಕೆ, ಎನಿ ಕ್ಯಾಪಿಟಲ್ ಲಾಸಸ್ ಅಂದರೆ ಲಾಸ್ ಆನ್ ಸೇಲ್ ಆಫ್ ಮಿಷನರಿ, ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್, ಯಾವುದೇ ಕ್ಯಾಪಿಟಲ್ ಲಾಸಸ್ ಹಾಕೊಳ್ಳಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಲಾಂಗ್ ಟರ್ಮ್ಗೋಸ್ಕರ ಫಿಕ್ಸ್ಡ್ ಅಸೆಟ್ಸ್ ಏನೋ ಪರ್ಚೇಸ್ ಮಾಡಿದರೆ, ಎಕ್ಸ್ಟೆನ್ಷನ್ ಆಫ್ ಬಿಲ್ಡಿಂಗ್, ಎಕ್ಸ್ಟೆನ್ಷನ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪರ್ಚೇಸ್ ಆಫ್ ಮಿಷಿನರಿ, ಇವೆಲ್ಲನೂ ಏನಂತ ಕರೀತೀರ ನೀವು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಒಂದು ಮಿಷಿನರಿ ಇದೆ, ಅದಕ್ಕೆ ಒಂದು ಮೋಟಾರ್ನ ತಗೊಂಬಂದು ಫಿಕ್ಸ್ ಮಾಡಿದ್ದೀರ. ಪರ್ಚೇಸ್ ಆಫ್ ಮೋಟಾರ್ ಈಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಡಿಸ್ಅಲೋಡ್. ರಿಪೇರ್ಸ್ ಟು ದಟ್ ಮಿಷಿನರಿ ಆರ್ ರಿಪೇರ್ಸ್ ಟು ದಟ್ ಮೋಟಾರ್ ಇಸ್ ಎ ರೆವಿನ್ಯೂ ಎಕ್ಸ್ಪೆಂಡಿಚರ್. ಅಂದರೆ ಫ್ರೀಕ್ವೆಂಟ್ ಆಗಿ ರಿಪೇರ್ಸ್ ಆಗುತ್ತೆ. ಅದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಲ್ಲ, ಸೊ ಅಲೋಡ್ ಆಗಿರುತ್ತೆ. ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ಎನಿ ಪರ್ಸನಲ್ ಎಕ್ಸ್ಪೆಂಡಿಚರ್ ಏನೇ ಆಗಿದ್ರು ಕೂಡ ಅದು ಡಿಸ್ಅಲೋಡ್ ಆಗಿರುತ್ತೆ. ದೆನ್ ಇನ್ಕಮ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಎಸ್ಟೇಟ್ ಡ್ಯೂಟಿ, ಟ್ಯಾಕ್ಸ್ ಪೆನಾಲ್ಟಿ, ಫೈನ್ಸ್ ಆನ್ ವೆಲ್ತ್ ಟ್ಯಾಕ್ಸ್. ದೆನ್ ಬೋನಸ್ ಅಂಡ್ ಕಮಿಷನ್ ಕೊಡಬೇಕಲ್ಲ ಸರ್ ಎಂಪ್ಲಾಯೀಸ್ಗೆ ಅಂದರೆ ಹೌದು ಕೊಡಬೇಕು. ಆದರೆ ಕೊಡಬೇಕಾಗಿರೋದು ಯಾವಾಗ ಕೊಡಬೇಕು? ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ನ ಒಳಗಾಗಿ ಪೇಮೆಂಟ್ ಮಾಡಿದರೆ ಅಲೋಡ್. ಇಫ್ ಇಟ್ ಈಸ್ ಪೇಯ್ಡ್ ಆಫ್ಟರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ದೆನ್ ಡಿಸ್ಅಲೋಡ್. Contribution to staff welfare fund, any reason is disallowed. That is a contribution to political party is also disallowed. Preliminary expenses, company start ಮಾಡುವಾಗ ಆಗುವಂತಹ ಎಕ್ಸ್ಪೆನ್ಸಸ್, preliminary expenses 1/5 is allowed. 1/5 is allowed, whereas 4/5 ಈಸ್ ಡಿಸ್ಅಲೋಡ್. ಅಂದರೆ ಕೆಲವರು ಈ ರೀತಿ ನೀವು ಹೇಳ್ತಾರೆ, 20% ಅಲೋಡ್ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? 80% ಡಿಸ್ಅಲೋಡ್. ದೆನ್ ಎನಿ ರೀಸನ್, ಎನಿ ಪ್ರಾವಿಷನ್ಸ್ ಎಲ್ಲ ಏನಾಗಿರುತ್ತೆ? ಡಿಸ್ಅಲೋಡ್ ಆಗಿರುತ್ತೆ. ಎನಿ ಪ್ರಾವಿಷನ್, ಎನಿ ರೀಸನ್, ಡಿಸ್ಅಲೋಡ್. ಸೇ ಫಾರ್ ಎಕ್ಸಾಂಪಲ್, sales tax allowed, provision for sales tax disallowed, provision for sales tax disallowed. All expenses relating to other head of income. Say for example, income from HP ಇರುತ್ತೆ ಅಂತ ಅನ್ಕೋಣ. ಇನ್ಕಮ್ ಫ್ರಮ್ ಎಚ್ ಪಿ ಅಂತಂದರೆ ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ HP. ಈ HP ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್, ಮುನ್ಸಿಪಲ್ ಟ್ಯಾಕ್ಸ್ ಆಗಿರಲಿ ಅಥವಾ ಲೋಕಲ್ ಟ್ಯಾಕ್ಸ್ ಆಗಿರಲಿ, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಹೌಸ್ ಆಗಲಿ, ಇದೆಲ್ಲನೂ ಕೂಡ ಏನಾಗಿರುತ್ತೆ? ನಾಟ್ ಅಲೋಡ್ ಆಸ್ ಎ ಡಿಡಕ್ಷನ್. ಸೊ ಆಲ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಅದರ್ ಹೆಡ್ ಆಫ್ ಇನ್ಕಮ್ಸ್. ಎನಿ ಪೇಮೆಂಟ್ ಮೇಡ್ ಇನ್ ಎಕ್ಸಸ್ ಆಫ್ 10,000.
10,000ಕ್ಕಿಂತ ಜಾಸ್ತಿ ಏನಾದ್ರು ಪೇಮೆಂಟ್ ಮಾಡಿದ್ರೆ ಕ್ಯಾಶ್ನಲ್ಲಿ, ಮೊದಲು 20,000 ಅಂತ ಇತ್ತು, ಜ್ಞಾಪಕ ಇಟ್ಕೊಳ್ಳಿ. ಈಗ ಆಲ್ ಎಕ್ಸ್ಪೆನ್ಸಸ್ ಮೇಡ್, ಎನಿ ಪೇಮೆಂಟ್ ಮೇಡ್ ಇನ್ ಕ್ಯಾಶ್ ಇನ್ ಎಕ್ಸಸ್ ಆಫ್ 10,000 ಈಸ್ 100% ಡಿಸಲೋಡ್. ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟ್ ಕೂಡ ಡಿಸಲೋ ಆಗಿರುತ್ತೆ. ಇದರ ಪ್ರಾವಿಷನ್ ಯಾವ ರೀತಿ ಹೇಳ್ಬೋದು ಅಂತಂದರೆ, ಪೇಮೆಂಟ್ ಮೇಡ್ ಇನ್ ಕ್ಯಾಶ್ more than 10,000 to single person in single day. Single person in single day, otherwise than account pay check. Otherwise than account pay check. Otherwise than ಅಂತಂದ್ರೆ ಅಕೌಂಟ್ ಪೇ ಚೆಕ್ ನಲ್ಲಿ ಕೊಟ್ಟಿಲ್ಲ ಅಂತಂದ್ರೆ, ಆರ್ ಡಿ ಡಿ ನಲ್ಲಿ ಕೊಟ್ಟಿಲ್ಲ ಅಂದ್ರೆ, ಅಥವಾ ಆರ್ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸಿಸ್ಟಮ್. ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸಿಸ್ಟಮ್ ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡಿಲ್ಲ ಅಂದರೆ, ಥ್ರೂ ಅ ಬ್ಯಾಂಕ್ ಅಕೌಂಟ್, ದೆನ್ ಮೋರ್ ದ್ಯಾನ್ 10,000 ಇನ್ ಎ ಸಿಂಗಲ್ ಡೇ, ದೆನ್ ಸಚ್ ಎಕ್ಸ್ಪೆಂಡಿಚರ್ ಶೆಲ್ ಬಿ ಡಿಸಲೋಡ್. ಅಕೌಂಟ್ ಪೇ ಚೆಕ್ನಲ್ಲಾದರೂ ಕೊಟ್ಟಿರಬೇಕು, ಅಥವಾ ಡಿ ಡಿ ಮುಖಾಂತರ ಆದರೂ ಕೊಟ್ಟಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸಿಸ್ಟಮ್ ಮುಖಾಂತರ ಅವನು ಪೇಮೆಂಟ್ ಮಾಡಿರ್ಬೋದು. 10,000ಕ್ಕಿಂತ ಜಾಸ್ತಿ ಮಾಡಿದ್ರು ಅಲೋಡ್ ಆಗುತ್ತೆ. ಈ 3 ವೇಸ್ನ ಬಿಟ್ಟು ಅವನು ಕ್ಯಾಶ್ ಮುಖಾಂತರ ಅಥವಾ ಬೇರರ್ ಚೆಕ್ ಮುಖಾಂತರ, ಈವನ್ ಕ್ರಾಸ್ಡ್ ಚೆಕ್, ಪೇಮೆಂಟ್ ಥ್ರೂ ಕ್ರಾಸ್ಡ್ ಚೆಕ್ ಆಗಿದ್ರು ಕೂಡ, ಅಕೌಂಟ್ ಪೇ ಚೆಕ್ ಆಗಿದ್ರೆ ಅಲೋಡ್ ಆಗುತ್ತೆ. ಕ್ರಾಸ್ಡ್ ಚೆಕ್ ಆಗಿದ್ರೂ ಕೂಡ ಏನಾಗಿರುತ್ತೆ, ಡಿಸಲೋ ಆಗುತ್ತೆ. ಇಫ್ ಪೇಮೆಂಟ್ ಮೇಡ್ ಟು ಟ್ರಾನ್ಸ್ಪೋರ್ಟ್, ಎಷ್ಟು ಸಾವಿರದವರೆಗೂ ಅಲೋಡ್ ಆಗುತ್ತೆ, 35,000 ರೂಪಾಯಿವರೆಗೂ ಅಲೋಡ್ ಆಗುತ್ತೆ. ಇಫ್ ಪೇಮೆಂಟ್ ಮೇಡ್ ಟು ಎನಿ ಟ್ರಾನ್ಸ್ಪೋರ್ಟ್, ದ ಲಿಮಿಟ್ ಈಸ್ 35,000. ಎಕ್ಸಸ್ ಆಫ್ ಓವರ್ ದಿಸ್ ಅಮೌಂಟ್ ಈಸ್, if payment made in cash in excess of rupees 35,000, then 100% is disallowed in any payment made to any transport. If payment made in cash in excess of rupees 10,000, either in cash or bearer check or through crossed check, ಎಂಟೈರ್ ಅಮೌಂಟ್ ಈಸ್ ಇನ್ಅಡ್ಮಿಸಿಬಲ್. ಅರ್ಥ ಆಯಿತು ಅನ್ಸುತ್ತೆ. ಎಂಟೈರ್ ಅಮೌಂಟ್ ಈಸ್ ಇನ್ಅಡ್ಮಿಸಿಬಲ್, 100% ಡಿಸಲೋಡ್. ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಅದನ್ನೇ ಹೇಳ್ತಾ ಇರೋದು. ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂದರೆ ಎಕ್ಸ್ಪೆನ್ಸಸ್ ಬಿಸ್ನೆಸ್ಗೆ ಸಂಬಂಧ ಪಡೆದೇ ಇರೋದು, ಅದು ನೀವು ಇಷ್ಟೊತ್ತು ಹೇಳಿದ್ದು. ಎಕ್ಸಸ್ ಎಕ್ಸ್ಪೆನ್ಸಸ್ ಪೇಯ್ಡ್, ಸೇ ಫಾರ್ ಎಕ್ಸಾಂಪಲ್ ಸ್ಯಾಲರಿ ಕೊಡಬೇಕಾಗಿದೆ, ಆ ಸ್ಯಾಲರಿ ಕೊಡಬೇಕಾಗಿರೋದೇನಾದರೂ ರಿಲೇಟಿವ್ ಆಗಿರೋದಕ್ಕೋಸ್ಕರ ಎಕ್ಸಸ್ ಪೇಮೆಂಟ್ ಏನಾದ್ರು ಮಾಡ್ತಾ ಇದ್ದರೆ, ಎಷ್ಟು ಎಕ್ಸಸ್ ಪೇಮೆಂಟ್ ಮಾಡ್ತಾ ಇದ್ದರು, ನಾರ್ಮಲ್ ಆಗಿ ಮಿಸ್ಟರ್ ಎಕ್ಸ್ ಅನ್ನೋ ಮ್ಯಾನೇಜರ್ಗೆ 10,000 ರೂಪಾಯಿ ಸಂಬಳ ಕೊಡಬೇಕು, 12,000 ರೂಪಾಯಿ ಕೊಡ್ತಾ ಇದ್ದಾರೆ, ರಿಲೇಟಿವ್ ಅಂದ್ಬಿಟ್ಟಿದೆ. ಸೊ ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ, 2,000 ರೂಪಾಯಿ ಎಕ್ಸಸ್ ಎಷ್ಟಿರುತ್ತೋ ಅಷ್ಟು ಏನಾಗಿರುತ್ತೆ, ಡಿಸಲೋಡ್ ಆಗುತ್ತೆ. ಸೇಲ್ಸ್ ಟ್ಯಾಕ್ಸ್, ಸ್ವಲ್ಪ ಗಮನ ಇಟ್ಟು ಇಲ್ಲಿ ಕೇಳಿಸ್ಕೋಬೇಕು. ಸೇಲ್ಸ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ, custom duty, local taxes on premises used for business not paid before due date of filing return of income. Not paid before due date of filing return of income. Filing return of income ನ ಒಳಗಾಗಿ ಪೇಮೆಂಟ್ ನೀವು ಮಾಡಿರಲಿಲ್ಲ ಅಂದರೆ ಡಿಸಲೋ ಆಗುತ್ತೆ. ಇಫ್ ದೇ ಆರ್ ಪೇಯ್ಡ್, ಅಲೋಡ್. ಸರ್ ಏನಿದು ಲೋಕಲ್ ಟ್ಯಾಕ್ಸಸ್ಸು ಕೂಡ ಅಲೋಡ ಸರ್ ಅಂತಂದರೆ, ಒಂದು ಬಿಲ್ಡಿಂಗ್ ಇದೆ, ಇದು ಒಂದು ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗ್ನಲ್ಲಿ 30%, 70%, 30% ನಾವು ಬಿಸ್ನೆಸ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಇನ್ನು 70% ನಾವು ಪರ್ಸನಲ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಅಥವಾ ಲೆಟ್ ಔಟ್ ಮಾಡಿದ್ದಾನೆ. ಹಾಗಾದರೆ ಈ ಬಿಲ್ಡಿಂಗ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ, ಈ ಬಿಲ್ಡಿಂಗ್ ಮೇಲೆ ಏನೇ ಖರ್ಚು ಮಾಡಿದ್ರು ಕೂಡ
30% ಈಸ್ ಅಲೋಡ್. ಅದು ಲೋಕಲ್ ಟ್ಯಾಕ್ಸಸ್ ಕಟ್ಟಿರಲಿ, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿರಲಿ, ಅಥವಾ ಲ್ಯಾಂಡ್ ರೆವಿನ್ಯೂ ಹಾಕ್ಕೊಳ್ಳಿ, ಅಥವಾ ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಆಗಿರಲಿ, ಆ ಪೇಮೆಂಟ್ ಮಾಡಿರೋವಂಥ ಟ್ಯಾಕ್ಸಸ್ ಏನಾಗಿರಬೇಕು, ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ನ ಒಳಗಾಗಿ ಆಗಿರಬೇಕಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ಹೇಳುವಂಥ ಪಾಯಿಂಟ್ ಎಕ್ಸ್ಪೆನ್ಸಸ್. ಎಕ್ಸಾಮ್ನಲ್ಲಿ ಮೋಸ್ಟ್ ರಿಪೀಟೆಡ್ ಆಗಿ ಬರುವಂಥ ಅವಕಾಶಗಳು ಜಾಸ್ತಿ ಇದೆ. ಎಕ್ಸ್ಪೆನ್ಸಸ್ ಆನ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಅಮಾಂಗ್ ಎಂಪ್ಲಾಯೀಸ್. Expenses on promotion of family planning among employees. ಎಕ್ಸ್ಪೆನ್ಸಸ್ ಮಾಡಿದರೆ ಕಂಪನಿ ಏನಾದರೂ ಎಕ್ಸ್ಪೆನ್ಸ್, ನಾನು ಇಂಡಿವಿಜುವಲ್ ಹೇಳ್ತಿಲ್ಲ, ಕಂಪನಿ ಹೇಳ್ತಿರೋದು. ಕಂಪನಿ ಏನಾದರೂ ಎಕ್ಸ್ಪೆನ್ಸಸ್ ಮಾಡಿದರೆ ನಾವಾಗ ನೋಡಬೇಕು ಯಾವ ಎಕ್ಸ್ಪೆನ್ಸಸ್ ಮಾಡಿದೆ ಅಂತ ನೋಡಬೇಕು. ಅಕಸ್ಮಾತ್ ಅದೇನಾದರೂ ರೆವಿನ್ಯೂ ಎಕ್ಸ್ಪೆನ್ಸಸ್ ಏನಾದರೂ ಮಾಡಿದರೆ, ರೆವಿನ್ಯೂ ಎಕ್ಸ್ಪೆನ್ಸಸ್ ಏನಾದ್ರು ಮಾಡಿದರೆ 100% ಅಲೋಡ್, 100% ಅಲೋಡ್. ಅದೇ ಅಕಸ್ಮಾತ್ ಏನಾದ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದರೆ, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಆನ್ ಅಮಾಂಗ್ ಎಂಪ್ಲಾಯೀಸ್ ಆಗಿದ್ದರೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿದ್ದರೆ ಅಲೋಡ್ ಆಗಿರುತ್ತೆ, 100% ಅಲೋಡ್ ಆಸ್ ಎ ಡಿಡಕ್ಷನ್. Whereas if the company incurs any family planning amongst employees as a capital expenditure, then those capital expenditure will be allowed in 5 equal installments. 5 equal installments. 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಅಲೋಡ್ ಆಗುತ್ತೆ. ಅಂದರ್ಥ ಏನು, 1/5 ಈ ವರ್ಷ ಅಲೋಡ್ ಆಗುತ್ತೆ, ಅಂದರ್ಥ ಏನು 4/5 ಅಷ್ಟು ಡಿಸ್ಅಲೋ ಆಗುತ್ತೆ. ಸುಮ್ಮನೆ ಉದಾಹರಣೆಗೆ 1,00,000 ರೂಪೀಸ್ ಅಷ್ಟು ಖರ್ಚು ಮಾಡಿದಾನೆ ಅಂತ ತಂದರೆ 1,00,000 ಡಿವೈಡ್ ಬೈ 5 ಅಂದರೆ 20,000 ಅಷ್ಟು ಅಲೋಡ್ ಆಗುತ್ತೆ. 1,00,000ನಲ್ಲಿ 20,000 ಹೋದರೆ ಇನ್ನು ಉಳಿಯುವಂಥ 80,000 ರೂಪಾಯಿ ಅಷ್ಟು ಡಿಸ್ಅಲೋ ಆಗುತ್ತೆ. ಇಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ದ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಅಮಾಂಗ್ ಎಂಪ್ಲಾಯೀಸ್ ಆಗಿತ್ತು ಅಂದರೆ 1/5 ಅಲೋಡ್, 4/5 ಡಿಸ್ಅಲೋಡ್. ಡೋಂಟ್ ಬಿ ಕನ್ಫ್ಯೂಸ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇದು ಆಲ್ಸೋ ಅಲೋಡ್ ಟು ದ ಎಕ್ಸ್ಟೆಂಟ್ ಆಫ್ 1/5 ಆ್ಯಂಡ್ ಡಿಸ್ಅಲೋಡ್ ಟು ದ ಎಕ್ಸ್ಟೆಂಟ್ ಆಫ್ 4/5. ಅರ್ಥ ಆಯಿತು ಅನ್ಸುತ್ತೆ. ಇಫ್ ಎನಿ ಅಡ್ವರ್ಟೈಸ್ಮೆಂಟ್ ಇನ್ ಬ್ರೋಚರ್, souvenir, newspaper, pamphlet published by the political party is not allowed. ಏನು ಹೇಳಿದೆ ಅಂತಂದರೆ, ಅಡ್ವರ್ಟೈಸ್ಮೆಂಟ್ ಇನ್ ಬ್ರೋಚರ್, souvenir, newspaper, pamphlet published by the political party is disallowed. ಗಿಫ್ಟ್ ಟು ಎಂಪ್ಲಾಯೀಸ್ ಅಲೋಡ್ ಆಗಿರುತ್ತೆ. ಎಂಪ್ಲಾಯೀಸ್ಗೆ ಗಿಫ್ಟ್ ಕೊಟ್ಟರೆ, ಪೂಜಾ ಎಕ್ಸ್ಪೆನ್ಸಸ್ಸು, ಬೋನಸ್ ಟು ಎಂಪ್ಲಾಯೀಸ್ is also allowed. Dividend and DDT is also not allowed. Then admissible expenses ಯಾವ್ಯಾವುದು ಅಂತ ನೋಡ್ಬಿಡಿ. repairs and renewals of business premises allowed ಅಂದ್ರೆ ಬಿಟ್ಬಿಡಿ, ಇಟ್ಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್. ರೆಂಟ್ ಪೇಯ್ಡ್, rates relating to business, bad debts, fire insurance premium on building and goods of the business. If any capital expenditure incurred on scientific research ಮೇಲೆ ಏನಾದ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದರೆ ಅಲೋಡ್ ಆಗಿರುತ್ತೆ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF ಮೇಲೆ
ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಏನಾದ್ರು RPFಗೆ ಕಾಂಟ್ರಿಬ್ಯೂಟ್ ಏನಾದ್ರು ಮಾಡಿದರೆ, ಮತ್ತು ಗ್ರೂಪ್ ಇನ್ಶೂರೆನ್ಸ್ ಫಾರ್ ಎಂಪ್ಲಾಯೀಸ್ಗೋಸ್ಕರ ಏನಾದ್ರು ಮಾಡಿದರೆ ಅಲೋಡ್ ಆಗಿರುತ್ತೆ. ಸೇಲ್ಸ್ ಟ್ಯಾಕ್ಸ್ ಪೇಯ್ಡ್ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಅಲೋಡ್ ಆಗಿರುತ್ತೆ. ಥೆಫ್ಟ್ ಏನಾದ್ರು ಬಿಸ್ನೆಸ್ ಪ್ರಿಮೈಸಲ್ಲಿ ಥೆಫ್ಟ್ ಆಗಿದ್ರೆ, ಪೂಜಾ ಎಕ್ಸ್ಪೆನ್ಸಸ್ ಆಗಿದ್ರೆ, ಡೆಮರೇಜ್ ಕಾಂಪನ್ಸೇಷನ್ ಫಾರ್ ಡಿಲೇ ಪೇಯ್ಡ್ ಟು ರೈಲ್ವೇಸ್ ಆಗಿದ್ರೆ, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್, ಆಡಿಟ್ ಎಕ್ಸ್ಪೆನ್ಸಸ್, ಸ್ಯಾಲರಿ ಟು ಎಂಪ್ಲಾಯೀಸ್, ಆಫೀಸ್ ಎಕ್ಸ್ಪೆನ್ಸಸ್, ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್. ಸ್ಟಾಫ್ ವೆಲ್ಫೇರ್ ಫಂಡ್ ಡಿಸಲೋಡ್, ಇಟ್ಸ್ ಎ ಫಂಡ್. ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್, ಇಟ್ಸ್ ಅ ಅಲೋಡ್. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಬಿಸ್ನೆಸ್, discount allowed. Guest house and holiday home expenses, printing and stationery, postage and telegrams, telephone bills related to business, then loss of goods, cash embezzlement of an employee, legal expenses, fees for filing IT appeal, then avoid business liability. Then festival expenses, staff welfare expenses, tournament expenses, service charges. These are all some expenses which are allowed as a business expenses. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಡಿಸಲೋವಬಲ್ ಬಗ್ಗೆ ಮಾತಾಡಬೇಕು, ಅಲೋವಬಲ್ ಬಗ್ಗೆ ಮಾತಾಡಬೇಕು ಅಂತ ತಂದಾಗ, ಎನಿ ಪ್ರಾವಿಷನ್, ಎನಿ ರಿಸರ್ವ್, ಎನಿ ಫಂಡ್ ಡಿಸಲೋಡ್. So provision for tax, provision for income tax, provision for deferred tax, provision for uncertain liability, provision for loss on subsidiary company, provision for diminution in the value of assets. ಇವೆಲ್ಲನೂ ಕೂಡ ಡಿಸಲೋಡ್. ಇವೆಲ್ಲನೂ ಕೂಡ ಏನಾಗಿರುತ್ತೆ? ಡಿಸಲೋಡ್ ಆಗಿರುತ್ತೆ. ಅದೇ ಇನ್ಕಮ್ ಟ್ಯಾಕ್ಸ್ ಏನಾಗಿರುತ್ತೆ? ಡಿಸಲೋಡ್ ಆಗಿರುತ್ತೆ. ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್. ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್. ಪೆನಾಲ್ಟಿ ಆನ್ ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್. ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್, interest on income tax disallowed, penalty on income tax disallowed. ಅದೇ ರೀತಿ ಕನ್ಫ್ಯೂಷನ್ ಮಾಡಕ್ಕೆ ನೋಡ್ರಿ, GST allowed, interest on GST allowed, whereas penalty on GST disallowed. ರಿಪೀಟ್ ಮಾಡ್ಕೊಳ್ಳಿ, ಅಲೋಡ್ ಯಾವುದು, ಡಿಸಲೋಡ್ ಯಾವುದು ಅಂತ ಮೊದಲು ನಿಮ್ಗೆ ಗೊತ್ತಾಗಿರಬೇಕು. ಸೆಕ್ಷನ್ ಬಿಗೂ ಕೇಳ್ತಾನೆ, ಕ್ಲಾಸಿಫೈ ದ ಫಾಲೋಯಿಂಗ್ ಅಡ್ಮಿಸಿಬಲ್ ಅಂಡ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ಅಥವಾ ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆರ್ ಅಲೋಡ್ ಆರ್ ಡಿಸಲೋಡ್ ವೈಲ್ ಕಂಪ್ಯೂಟಿಂಗ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಎ ಕಂಪನಿ. ಈ ರೀತಿ ಬೇಕಾದ್ರೆ ಕೇಳ್ಬೋದು. ಅಡ್ಮಿಸಿಬಿಲಿಟಿ ಆ್ಯಂಡ್ ಅಡ್ಮಿಸಿಬಿಲಿಟಿ ಬಗ್ಗೆ ನಿಮ್ಮ ಕ್ವೈರೀಸ್ ಕೇಳ್ಬೋದು. ಅದಕ್ಕೋಸ್ಕರ ನನಗೆ ಇವಾಗ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇರೋವಂಥದ್ದು. So income tax disallowed, interest on income tax disallowed, penalty on income tax disallowed. GST allowed, interest on GST allowed, whereas penalty on GST is disallowed. ಈಗ ಹೇಳುವಂಥ ಎಕ್ಸ್ಪೆನ್ಸಸ್, ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆರ್ ಅಲೋಡ್. The following expenses are allowed only if paid before due date of filing return of income. ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ನ ಒಳಗಾಗಿ ಪೇಮೆಂಟ್ ಮಾಡಿದ್ರೆ ಮಾತ್ರ ಅಲೋಡ್, ಅದರ್ವೈಸ್ ಡಿಸಲೋಡ್. ಅಂಥ ಎಕ್ಸ್ಪೆನ್ಸಸ್ ಯಾವ್ಯಾವುದು ಅಂದರೆ, ಎನಿ ಟ್ಯಾಕ್ಸ್, ಯಾವುದೇ ಟ್ಯಾಕ್ಸ್ ಹಾಕ್ಕೊಳ್ಳಿ, ಅಥವಾ ಎನಿ ಡ್ಯೂಟಿ, ಎನಿ ಸೆಸ್, ಯಾವುದೇ ಟ್ಯಾಕ್ಸ್ ಪೇಮೆಂಟ್ ಮಾಡಿರಿ ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸ್ ನ ಡಿಸಲೋಡ್ ಆಗುತ್ತೆ. ಟ್ಯಾಕ್ಸ್ GST ಅಲೋಡ್
if it is paid before due date of filing income. Any duty and any cess paid before due date of filing return of income. Then employer's contribution to RPF, SPF, then approved gratuity fund, approved superannuation fund. ಮೇಲ್ಗಡೆ ಎಲ್ಲ ಆಲ್ ಫಂಡ್ಸ್ ಆರ್ ಡಿಸಲೋಡ್ ಅಂತ ಹೇಳಿದ್ದೀನಿ. ಆದರೆ ಇಫ್ ದ ಫಾಲೋಯಿಂಗ್ ಆರ್ ಪೇಮೆಂಟ್ಸ್ ಮೇಡ್ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಆಗಿದ್ದರೆ ಅಲೋಡ್ ಆಗಿರುತ್ತೆ. ಏನು? ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF, SPF, ಅಪ್ರೂವ್ಡ್ ಗ್ರ್ಯಾಚುಟಿ ಫಂಡ್, ಅಪ್ರೂವ್ಡ್ ಸೂಪರ್ ಆನ್ಯುಯೇಷನ್ ಫಂಡ್, ಇವಳಿಗೇನಾದ್ರು ಪೇಮೆಂಟ್ ಮಾಡಿದ್ರೆ ಅಲೋಡ್ ಆಗಿರುತ್ತೆ. ಅಲೋಡ್, ಅದರ್ವೈಸ್ ಡಿಸಲೋಡ್. ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಒಳಗಡೆ ಇನ್ನೂ ಪೇಮೆಂಟ್ ಮಾಡಿಲ್ಲ ಅಂದರೆ ಡಿಸಲೋಡ್ ಆಗಿಬಿಡುತ್ತೆ. ಸೊ ಎನಿ ಪೇಮೆಂಟ್ ಆಫ್ ಟ್ಯಾಕ್ಸ್, ಡ್ಯೂಟಿ ಆ್ಯಂಡ್ ಸೆಸ್, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF, SPF, approved gratuity fund and approved superannuation fund. ಆ್ಯಂಡ್ ಆಲ್ರೆಡಿ ಒಂದ್ಸಲಿ ಹೇಳಿದ್ದೀನಿ ಪ್ರೀವಿಯಸ್ ಆಗಿ, ಬೋನಸ್ ಆ್ಯಂಡ್ ಕಮಿಷನ್ ಟು ಎಂಪ್ಲಾಯೀಸ್. ಎಂಪ್ಲಾಯೀಸ್ಗೆ ಬೋನಸ್ಸು ಮತ್ತು ಕಮಿಷನ್ನ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಪೇಮೆಂಟ್ ಮಾಡಿದ್ರೆ ಅಲೋಡ್. ಅದೇ ರೀತಿಯಲ್ಲಿ 4ನೇದು ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನ್ ಟು ಎನಿ cooperative societies, financial institutions. ಪೇಮೆಂಟ್ ಏನಾದ್ರು ನೀವು ಮಾಡ್ತಾ ಇದ್ರೆ ಇಂಟ್ರೆಸ್ಟ್ ಆನ್ ಲೋನ್ನ ಪೇಮೆಂಟ್ ನೀವು ಮಾಡಬೇಕು. ಯಾವಾಗ? ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್. ಆಗ ಮಾತ್ರ ಅಲೋಡ್ ಆಗುತ್ತೆ. ಇನ್ನು ಪೇಮೆಂಟ್ ಮಾಡಿಲ್ಲ ಅಂದರೆ ಡಿಸ್ಅಲೋಡ್ ಆಗಿರುತ್ತೆ. 5ನೇದು ಲೀವ್ ಸ್ಯಾಲರಿ ಆರ್ ಎನ್ಕ್ಯಾಶ್ಮೆಂಟ್ ಆಫ್ ಲೀವ್ ಸ್ಯಾಲರಿ. ಎನ್ಕ್ಯಾಶ್ಮೆಂಟ್ ಆಫ್ ಸ್ಯಾಲರಿ paid to employees is also deductible or allowable if and only if paid before due date of filing return of income. These are all some admissible expenses and inadmissible expenses. So ಇದನ್ನ ನಿಮ್ಮ ಹತ್ರ ಅಡ್ಮಿಸಿಬಲ್ ಮತ್ತು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳ್ತಾ ಇದ್ದಿದ್ದು. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀನಿ. ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಅಂದರ್ಥ ಡೆಬಿಟ್ ಸೈಡ್ ಆಫ್ P&L ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತಗೊಂಡ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಅರ್ಥ. ಇವಾಗ ನಾವು ನೆಕ್ಸ್ಟ್ ಐಟಮ್ ಬಗ್ಗೆ ಹೋಗಬೇಕು ಅಂತಂದಾಗ, ಕೆಲವು ಬಿಸ್ನೆಸ್ ಇನ್ಕಮ್ಸ್ ಇರುತ್ತೆ, ಅದನ್ನ P&L ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತಗೊಂಡಿರಲ್ಲ. ತಗೊಳ್ದೇ ಇರೋದಕ್ಕೆ ಏನಾಗಿರುತ್ತೆ? ಪ್ರಾಫಿಟ್ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗಿರುತ್ತೆ? ಆ್ಯಡ್ ಮಾಡಬೇಕಾಗುತ್ತೆ. ಇನ್ಕಮ್ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಏನು ಮಾಡಬೇಕು? ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಏನು ಅಂದರೆ ಆ್ಯಡ್ business incomes not credited to P&L account. P&L ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ತಗೊಂಡಿಲ್ಲಂತೆ ಅಂತ ಐಟಮ್ಸ್ ಎಲ್ಲ ಏನು ಮಾಡಬೇಕಾಗಿರುತ್ತೆ? ನಾವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಫ್ರಮ್ ಡೆಟಾರ್ಸ್ ಫಾರ್ ಡಿಲೇಡ್ ಪೇಮೆಂಟ್ಸ್. ಅಂದ್ರೆ ಅರ್ಥ ಏನು ಅಂದರೆ, ನಾವು ಗೂಡ್ಸ್ನ ಸಾಲಕ್ಕೆ ಅಂತ ಕೊಟ್ಟಿದ್ದೀವಿ. ಸಾಲಕ್ಕೆ ಅಂತ ಕೊಟ್ಟಾಗ ಅವನು 2 monthsನ ಟೈಮ್ ತಗೊಂಡಿದ್ದಾನೆ. 2 months ಟೈಮ್ ತಗೊಂಡ್ರು ಕೂಡ ಅವನಿಗಿನ್ನೂ ಕೊಡೋಕ್ಕಾಗ್ತಿಲ್ಲ. ಸೊ ಅವನೇನು ಮಾಡ್ದ? ಅವನು ಇನ್ನೂ 2 months ಆಗುತ್ತೆ ಅಂತ ಹೇಳ್ತಾನೆ. ಹಾಗಾದರೆ ಆ ಮಿಕ್ಕಿರುವಂಥ ಇನ್ನೂ 2 months ಎಕ್ಸ್ಟ್ರಾ 2 monthsಗೆ ಏನು ಮಾಡ್ತೀವಿ? ನಾವು ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತೀವಿ ಅವನಿಗೆ. ವಾಟ್ ಯು ಕಾಲ್ಟ್ ಆಸ್
ಇಂಟ್ರೆಸ್ಟ್ ಫ್ರಮ್ ಡೆಟಾರ್ಸ್ ಫಾರ್ ಡಿಲೇಡ್ ಪೇಮೆಂಟ್. ಆ ಐಟಮ್ನ ಇಲ್ಲಿ ತಗೊಂಡಿಲ್ವಂತ ಅವನು. ತಗೊಂಡಿಲ್ಲ ಅನ್ನೋದಕ್ಕೆ ಏನಾಯಿತು, ಪ್ರಾಫಿಟ್ ಕಡಿಮೆ ಆಯಿತು. ಅದಕ್ಕೋಸ್ಕರ ಏನು ಮಾಡಬೇಕಾಗಿರುತ್ತೆ, ನಾವು ಆ್ಯಡ್ ಮಾಡಬೇಕಾಗಿರುತ್ತೆ. ಯಾವ ಯಾವ ಬಿಸ್ನೆಸ್ ಇನ್ಕಮ್ನ P&L ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತಗೊಂಡಿರಲ್ವೋ, ಹಾಗಾದ್ರೆ ಆ ಐಟಮ್ ಇಲ್ಲಿರಲ್ಲ. ಎಲ್ಲಿರುತ್ತೆ, ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನೆ. ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ನಂಬರ್ 1. ನಂಬರ್ 2, ಬ್ಯಾಡ್ ಡೆಟ್ಸ್ ರೆಕವರ್ಡ್. ಬ್ಯಾಡ್ ಡೆಟ್ಸ್ ರೆಕವರ್ಡ್ 10,000 ಅಂತ ಕೊಟ್ಟಿದ್ದಾನೆ. ಬ್ಯಾಡ್ ಡೆಟ್ಸ್ ರೆಕವರ್ಡ್, ಇಟ್ಸ್ ಅನ್ ಇನ್ಕಮ್ ಇಫ್ ಅಂಡ್ ಓನ್ಲಿ ಇಫ್ ಇಟ್ ಈಸ್ ಅಲೋಡ್ ಇನ್ ಅರ್ಲಿಯರ್ ಇಯರ್ಸ್. ಹಿಂದಿನ ವರ್ಷಗಳಲ್ಲಿ ಅಲೋಡ್ ಆಗಿದ್ರೆ ಈಗಲೂ ಕೂಡ ಅಲೋಡ್ ಆಗಿರುತ್ತೆ. ಹಿಂದಿನ ವರ್ಷದಲ್ಲಿ ಡಿಸ್ಅಲೋ ಆಗಿದ್ರೆ ಈಗಲೂ ಕೂಡ ಡಿಸ್ಅಲೋ ಆಗುತ್ತೆ. ಅಂದ್ರೆ ಅಷ್ಟೇ, ಅರ್ಥ ಇಷ್ಟೇನೆ. ಹಿಂದಿನ ವರ್ಷ ಇಲ್ಲೇನಾದ್ರು ಬ್ಯಾಡ್ ಡೇಟ್ಸ್ ಅಂತ ಅಲೋ ಮಾಡಿದ್ರೆ ಈಗ ಅದು ರೆಕವರಿ ಆದರೆ ಈಗ ಅವಾಗ ಎಕ್ಸ್ಪೆನ್ಸ್ ಅಂತ ಕ್ಲೈಮ್ ಮಾಡಿದ್ವಿ, ಈಗೇನು ಮಾಡ್ತೀವಿ, ಇನ್ಕಮ್ ಅಂತ ಕ್ಲೈಮ್ ಮಾಡ್ತೀವಿ. ಆವಾಗ ಅರ್ಲಿಯರ್ ಇಯರಲ್ಲಿ ಡಿಸ್ಅಲೋ ಆಗಿತ್ತು ಅಂದರೆ ಈಗಲೂ ಕೂಡ ಡಿಸ್ಅಲೋ ಆಗುತ್ತೆ. ಸುಮ್ಮನೆ ಬ್ಯಾಡ್ ಡೆಟ್ಸ್ ರೆಕವರ್ಡ್. ಅಲೋಡ್ ಅರ್ಲಿಯರ್ ಇಯರ್ ಅಂದರೆ ಅಲೋಡ್ ಬಿಸ್ನೆಸ್ ಇನ್ಕಮ್, ಏನು ಮಾಡೋಕ್ಕೋಗ್ಬೇಡಿ, ಸುಮ್ಮನಾಗ್ಬಿಡಿ. ಅದೇ ಅಕಸ್ಮಾತ್ ಏನಾದರೂ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಾನೆ ನಾಟ್ ಅಲೋಡ್ ಇನ್ ಅರ್ಲಿಯರ್ ಇಯರ್ಸ್ ಅಂತ ಕೊಟ್ಟಿರ್ತಾನೆ, ಅಥವಾ ಅಡ್ಜಸ್ಟ್ಮೆಂಟಲ್ಲಿ ಕೊಡ್ತಾನೆ. ಬ್ಯಾಡ್ ಡೆಟ್ಸ್ ರೆಕವರ್ಡ್ ನಾಟ್ ಅಲೋಡ್ ಇನ್ ಅರ್ಲಿಯರ್ ಇಯರ್ ಅಂದ್ಬಿಟ್ಟಿದೆ. ಹಾಗಾದ್ರೆ ಇದೇನಾಗುತ್ತೆ, ನಾನ್ ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ. ಬಿಸ್ನೆಸ್ಗೆ ಸಂಬಂಧ ಪಡದೇ ಇರೋ ಇನ್ಕಮ್ ಆಗಿರುತ್ತೆ. ಬಿಸ್ನೆಸ್ಗೆ ಸಂಬಂಧ ಪಡದೇ ಇರೋವಂಥ ಇನ್ಕಮ್ ಆಗಿತ್ತು ಅಂದರೆ ಇದನ್ನು ತಗೊಬಾರ್ದು. ಏನು ಮಾಡಿಬಿಟ್ಟಿದ್ದಾನೆ, ತಗೊಂಡಿರೋದಕ್ಕೆ ಏನಾಗುತ್ತೆ, ಪ್ರಾಫಿಟ್ ಏನಾಗಿದೆ, ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಲೆಸ್ ಮಾಡಬೇಕಾಗಿರುತ್ತೆ. ಏನಂತ ಲೆಸ್ ಮಾಡಬೇಕಾಗಿರುತ್ತೆ, ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಟು P&L ಅಕೌಂಟ್. 10,000 ಫುಲ್ಲು ಡಿಸಲೋ ಮಾಡಬೇಕಾಗಿರುತ್ತೆ. ಡಿಸಲೋ ಅಲ್ಲ, ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಲೆಸ್ ಮಾಡಬೇಕಾಗಿರುತ್ತೆ. ಅದೇ ಅಕಸ್ಮಾತ್ ಏನಾದರೂ ₹3,000 ನಾಟ್ ಅಲೋಡ್ ಇನ್ ಅರ್ಲಿಯರ್ ಇಯರ್ ಅಂತ ಕೊಟ್ಬಿಟ್ಟಿದ್ರೆ 10,000ದಲ್ಲಿ 3,000 ನಾಟ್ ಅಲೋಡ್, ಅಂದರೆ 7,000 ಅಲೋಡ್ ಆಗಿದೆ, ಬಿಟ್ಬಿಡಿ. ಇನ್ನು ಮಿಕ್ಕಿರೋದು ಡಿಸ್ಅಲೋ ಆಗಿರೋದೆಷ್ಟು, 3,000. ಹಾಗಾದ್ರೆ 3,000 ಏನು ಮಾಡ್ಬೇಕು, ನೀವು ಲೆಸ್ ಮಾಡಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ರೀತಿ ಕೊಡ್ಬೋದು. ₹4,000 ಅಲೋಡ್ ಇನ್ ಅರ್ಲಿಯರ್ ಇಯರ್ಸ್ ಅಂತ ಹೇಳ್ಬೋದು. ₹4,000 ಅಲೋಡ್ ಇನ್ ಅರ್ಲಿಯರ್ ಇಯರ್ಸ್ ಅಂತ ಹೇಳ್ಬೋದು. ₹4,000 ಅಲೋಡ್ ಇನ್ ಅರ್ಲಿಯರ್ ಇಯರ್ಸ್ ಅಂದರೆ ₹10,000ನಲ್ಲಿ 4,000 ಅಲೋಡ್ ಆಗಿದೆ ಅಂದರೆ ಅರ್ಥ. ಇನ್ನು ಮಿಕ್ಕಿರುವಂತಹ ₹6,000 ಏನಿದೆ, ಆ 6,000 ನಾವೇನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ನಾಟ್ ಅಲೋಡ್ ಅಂದ್ಬಿಟ್ಟು 6,000 ಇಲ್ಲಿ ನಾವು ಲೆಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಬಂದಾಗ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅರ್ಥ ಆಯಿತು ಅನಿಸುತ್ತೆ. ರಿಪಿಟೇಟಿವ್ ಅಡ್ಜಸ್ಟ್ಮೆಂಟ್ ಇದು. ಇನ್ಕಮ್ ಫ್ರಮ್ HP ಅಂತ ಕೊಟ್ಟಿರ್ತಾನೆ, ಇನ್ಕಮ್ ಫ್ರಮ್ HP. ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಥವಾ ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಷಿನರಿ, ಈ ರೀತಿ ಇನ್ಕಮ್ಸ್ನ ಕೊಟ್ಟಿರ್ತಾನೆ. ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಈ ರೀತಿ ಇನ್ಕಮ್ಸ್ನ ಕೊಟ್ಟಿರ್ತಾನೆ. ಈ ಇನ್ಕಮ್ಸ್ ಎಲ್ಲ ಏನಿವು ಬಿಸ್ನೆಸ್ಗೆ ಸಂಬಂಧ ಪಡದೇ ಇರುವಂತಹ ಇನ್ಕಮ್ಸ್. ಈ ಇನ್ಕಮ್ಸ್ ಎಲ್ಲ ಎಂಥವಿವೋ ಬಿಸ್ನೆಸ್ಗೆ ಸಂಬಂಧ ಪಡೆದಿರೋವಂಥವು. ಅಂದರೆ ಎಲ್ಲಿ ಟ್ಯಾಕ್ಸಬಲ್ ಆಗುತ್ತೆ, ರೆಂಟ್ ರಿಸೀವ್ಡ್ ಫ್ರಮ್ HP is chargeable to tax under that. Income from HP, long term capital gain and short term capital gain is chargeable to tax under that. Income from capital gains and winnings from lottery is chargeable to tax under that. Income from other sources. ಹಾಗಾದರೆ ನಾವೇನು ಮಾಡಬೇಕಾಗಿರುತ್ತೆ,
ಇವೆಲ್ಲ ತಗೊಂಡಿರೋದಕ್ಕೆ ಇನ್ಕಮ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ನಾವು ಲೆಸ್ ಮಾಡಬೇಕು. ಏನಂತ ಲೆಸ್ ಮಾಡಬೇಕಾಗಿರುತ್ತೆ? ನಾನ್ ಬಿಸ್ನೆಸ್ ಇನ್ಕಮ್ಸ್ ಜೊತೆಗೆ ಯಾವುದು ಇನ್ಕಮ್ಸ್ ಚಾರ್ಜಬಲ್ ಅಥವಾ ಟ್ಯಾಕ್ಸಬಲ್ ಅಂಡ್ ಅದರ್ ಹೆಡ್ ಆಫ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್. ಮತ್ತೆ ಆಮೇಲೆ ಇನ್ನೊಂದು ರೀತಿ ಇರುತ್ತೆ, ಅಗ್ರಿಕಲ್ಚರಲ್ ಇನ್ಕಮ್. ಅಗ್ರಿಕಲ್ಚರಲ್ ಇನ್ಕಮ್ ಅನ್ನೋದೇನದು? ಎಕ್ಸಮ್ಟೆಡ್ ಇನ್ಕಮ್. ಎಕ್ಸಮ್ಟೆಡ್ ಇನ್ಕಮ್ ಅನ್ನೋದು ತಗೊಬೇಕಾ? ಇಲ್ಲಿ ತಗೊಬಾರ್ದು. ಅದರಿಂದ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗಿರುತ್ತೆ? ನಾವು ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಲೆಸ್ ಏನಂತ ಮಾಡಬೇಕು? ಎಕ್ಸಮ್ಟೆಡ್ ಇನ್ಕಮ್ಸ್. ಹಾಗಾದರೆ ಇಷ್ಟು ಸೇರಿಸಿ ಒಂದೇ ಸೆಂಟೆನ್ಸಲ್ಲಿ ಬರೆದು ಒಂದೇ ಸಲ ಆ್ಯಡ್ ಮಾಡ್ಕೊಳ್ಳಿ. ಹಾಗಾದರೆ ಏನಂತ ಬರೀಬೇಕು? ಎಕ್ಸಮ್ಟೆಡ್ ಇನ್ಕಮ್ಸ್, ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್ಸ್ ಆ್ಯಂಡ್ ನಾನ್ ಬಿಸ್ನೆಸ್ ಇನ್ಕಮ್ಸ್. ಅಥವಾ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಬರೀದಿದ್ರು ಕೂಡ ನೀವೇನು ಬರೀಬೋದು? ಎಕ್ಸಮ್ಟೆಡ್ ಇನ್ಕಮ್ಸ್ ಆರ್ ಅಥವಾ ಆ್ಯಂಡ್ ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್. ಹೆಡಿಂಗ್ ಏನಿರಬೇಕು? ಇನ್ಕಮ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್. Exempted incomes and incomes chargeable under other head of incomes credited to P&L account ಅಂದ್ಬಿಟ್ಟಿದೆ. ಇಲ್ಲಿ ಇರ್ತವೆ ಈ ಐಟಮ್, ಈ ಲೆಸ್ ಮಾಡೋ ಐಟಮ್, ಮೇಜರ್ ಐಟಮ್ಸ್ ಇಲ್ಲಿ ಸಿಗ್ತವೆ ನಿಮಗೆ, ಇಲ್ಲಿ ಸಿಗ್ತವೆ. ಹಾಗಾದರೆ ಇಲ್ಲಿ ಸಿಗೋದೇನೋ? ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್ ಇಲ್ಲಿ ಸಿಗ್ತವೆ. ಎಕ್ಸಮ್ಟೆಡ್ ಇನ್ಕಮ್ಸ್ ಆ್ಯಂಡ್ ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್ಸ್ ಕ್ರೆಡಿಟೆಡ್ ಟು P&L ಅಕೌಂಟ್ ಇಲ್ಲಿ ಸಿಗ್ತವೆ. ಮೇಜರ್ ಐಟಮ್ಸ್ ಇಲ್ಲಿ ಮತ್ತು ಇಲ್ಲಿ ಸಿಗ್ತವೆ. ಈ ಐಟಮ್ಸ್ನೆಲ್ಲ ಏನು ಮಾಡಿ? ಆ್ಯಡ್ ಬ್ಯಾಕ್ ಮಾಡಿ. ಈ ಐಟಮ್ಸ್ ಎಲ್ಲ ಏನು ಮಾಡಿ? ಲೆಸ್ ಮಾಡಿ. ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್ ಅಂದರೆ ಇಲ್ಲಿ ಕ್ರೆಡಿಟ್ ಮಾಡಿಲ್ಲ ಅನ್ನೋ ಇನ್ಕಮ್ಸ್ ಎಲ್ಲ ಎಲ್ಲಿರುತ್ತೆ? ಅಡ್ಜಸ್ಟ್ಮೆಂಟಲ್ಲಿ ಸಿಗ್ತವೆ ಬಿಸ್ನೆಸ್ ಇನ್ಕಮ್ಸ್. ಅದನ್ನು ನೀವು ಲೆಸ್ ಮಾಡಿ. ಕೆಲವು ಇನ್ಕಮ್ಸ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಬ್ಯಾಡ್ ಡೆಟ್ಸ್. ಇಲ್ಲಿ ಹೇಳ್ತಾನೆ, ಇಲ್ಲಿ ಬ್ಯಾಡ್ ಡೆಟ್ಸ್ ಅಲೋಡ್ ₹10,000. ಇಲ್ಲೆಲ್ಲ ಇಲ್ಲಿ ನೋಡ್ತೀರಾ, ಇಲ್ಲಿ ಬ್ಯಾಡ್ ಡೆಟ್ಸ್ ಅನ್ನೋದೇ ಇಲ್ಲ. ಹಾಗಾದ್ರೆ ಇಲ್ಲಿ ಬ್ಯಾಡ್ ಡೆಟ್ಸ್ ಇಲ್ಲ. ಬ್ಯಾಡ್ ಡೆಟ್ಸ್ ಎಷ್ಟು ತೊಗೊಬೇಕಾಗಿತ್ತು? 10,000 ತೊಗೊಬೇಕಾಗಿತ್ತು. ಅದರಲ್ಲಿ ತಗೊಂಡಿಲ್ಲ. ಅಂದರೆ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂತಹ ಎಕ್ಸ್ಪೆನ್ಸಸ್, ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ನ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಂಡಿಲ್ಲ. ತಗೊಳ್ದೇ ಇರೋದಕ್ಕೆ ಏನಾಯಿತು? ಎಕ್ಸ್ಪೆನ್ಸಸ್ ಕಡಿಮೆ ಆಯಿತು. ಎಕ್ಸ್ಪೆನ್ಸಸ್ ಕಡಿಮೆ ಆಯಿತು ಅಂದರೆ ಪ್ರಾಫಿಟ್ ಏನಾಯಿತು? ಜಾಸ್ತಿ ಆಯಿತು. ಅಂದರೆ ಜಾಸ್ತಿ ಆಗಿರೋದನ್ನು ನಾವು ಇವಾಗ ತಗೊಂಡ್ರೆ ಏನಾಗುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ನಾಟ್ ಡೆಬಿಟೆಡ್ ಟು P&L ಅಕೌಂಟ್. P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ತಗೊಂಡಿಲ್ಲ. ತಗೊಳ್ದಿರೋದಕ್ಕೆ ಪ್ರಾಫಿಟ್ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಏನಂತ ಲೆಸ್ ಮಾಡಬೇಕು? ಲೆಸ್ ಅಲೋವಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ಹಾಗಾದರೆ ಇಲ್ಲಿ ಏನಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನೆ? ಡಿಪ್ರಿಸಿಯೇಷನ್ ಅಲೋವಬಲ್ ಆಸ್ ಪರ್ ಸೆಕ್ಷನ್ 32 ಎಷ್ಟಂತೆ? 50,000 ಅಂತ ಕೊಟ್ಟಿದ್ದಾನೆ. ಹಾಗಾದರೆ 50,000 ಅನ್ನೋದು ತಗೊಬೇಕಾಗಿತ್ತು. ಇಲ್ಲೆಲ್ಲೂ ತಗೊಂಡಿಲ್ಲ. ತಗೊಳ್ದೇ ಇರೋದಕ್ಕೆ ಪ್ರಾಫಿಟ್ ಏನಾಯಿತು? ಜಾಸ್ತಿ ಆಯಿತು. ಲೆಸ್ ಮಾಡಬೇಕು. 50,000 ಲೆಸ್ ಮಾಡಬೇಕು. ಅಥವಾ ಈ ರೀತಿ ಕೊಟ್ಟಿರ್ತಾನೆ, ಇಲ್ಲಿ ಡಿಪ್ರಿಸಿಯೇಷನ್ ಅಂತ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ಅಲೋವಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ಉದಾಹರಣೆಗೆ ಇಲ್ಲಿ ಡಿಪ್ರಿಸಿಯೇಷನ್ 40,000 ತಗೊಂಡಿದ್ದಾನೆ ಅಂತ ಅಂದ್ಕೊಳ್ಳೋಣ. 40,000 ಇದೆ ಇಲ್ಲಿ ಡಿಪ್ರಿಸಿಯೇಷನ್. ಇಲ್ಲೆಷ್ಟಿದೆ? 50,000 ಇದೆ. ಸೊ ಅಡ್ಜಸ್ಟ್ ಮಾಡೋದಕ್ಕೆ ಬದಲಾಗಿ ನೀವೇನು ಮಾಡಿ? ಡಿಪ್ರಿಸಿಯೇಷನ್ P&L ಅಕೌಂಟಲ್ಲಿ ಎಷ್ಟು ಕೊಟ್ಟಿದ್ದಾನೋ ಅದನ್ನು ನೀವೇನು ಮಾಡಿ? ಆ್ಯಡ್ ಬ್ಯಾಕ್ ಮಾಡಿ. ಎಷ್ಟು ಕೊಟ್ಟಿದ್ದಾನೆ? 40,000. ಅಡ್ಜಸ್ಟ್ಮೆಂಟಲ್ಲಿ ಆ್ಯಸ್ ಪರ್ ಸೆಕ್ಷನ್ ಎಷ್ಟು ಕೊಟ್ಟಿದ್ದಾನೆ? ಅಲೋಬಲ್ ತಗೊಬೇಕಾಗಿರೋದು. ಆ ತಗೊಬೇಕಾಗಿರೋ ಡಿಪ್ರಿಸಿಯೇಷನ್ನ ನೀವು 50,000ನ ಲೆಸ್ ಮಾಡಿ. ಇಟ್ಸ್ ಅ ಗುಡ್ ಮೆಥಡ್.
ನೀವು ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ 40,000 ತಗೊಂಡಿದ್ದಾನೆ, 50,000 ತಗೊಳಕ್ ಬದಲಾಗಿ ಅಂದರೆ ಕಡಿಮೆ ತಗೊಂಡಿದ್ದಾನೆ. ಡೆಬಿಟ್ ಸೈಡ್ ಕಡಿಮೆ ತಗೊಂಡಿದ್ದಕ್ಕೆ ಪ್ರಾಫಿಟ್ ಏನಾಗಿದೆ, ಜಾಸ್ತಿ ಆಗಿದೆ ಅಂದ್ಬಿಟ್ಟಿದೆ. ಏನು ಮಾಡಬೇಕು, ಲೆಸ್ ಮಾಡಬೇಕು. ಎಷ್ಟು ಸಾವಿರ ಲೆಸ್ ಮಾಡಬೇಕಾಗಿರುತ್ತೆ, 10,000 ಲೆಸ್ ಮಾಡಬೇಕು. ಒಂದು ಆಪ್ಷನ್ ನಿಮಗೆ 40,000 ಮತ್ತು 50,000 ತಗೊಳ್ಳೋದು ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ಏನಂದ್ರೆ ಇವೆರಡೂ ತಗೊಳ್ದಿರಾ 10,000 ಮಾತ್ರ ತಗೊಳ್ಳೋದು ಇನ್ನೊಂದು ಆಪ್ಷನ್. ಸೊ ಗುಡ್ ಆಪ್ಷನ್ ಅಂತಂದ್ರೆ 40,000 ಆ್ಯಡ್ ಮಾಡಿ 50,000ನ ಲೆಸ್ ಮಾಡಿ, 40,000ನ ಆ್ಯಡ್ ಮಾಡಿ 50,000ನ ಲೆಸ್ ಮಾಡಿ. ಸೊ ಈಗ ಅಲೋಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ನ ಏನು ಮಾಡ್ತೀರಾ, ಲೆಸ್ ಮಾಡ್ತೀರಾ. ಹಾಗಾದ್ರೆ ಇಲ್ಲಿ 4 ಐಟಮ್ ಮೋಸ್ಟ್ ಇಂಪಾರ್ಟೆಂಟ್. ಒನ್ ಈಸ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಎಲ್ಲಿ ಸಿಗುತ್ತೆ ನಿಮಗೆ, P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಸಿಗುತ್ತೆ. ಎಲ್ಲಿ ಸಿಗುತ್ತೆ, P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಸಿಗುತ್ತೆ. ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್, ನಾಟ್ ಕ್ರೆಡಿಟೆಡ್ ಅಂದರೆ ಕ್ರೆಡಿಟ್ ಸೈಡ್ನಲ್ಲಿ ಸಿಗಲ್ಲ. ಎಲ್ಲಿ ಸಿಗುತ್ತೆ ನಿಮಗೆ, ಅಡ್ಜಸ್ಟ್ಮೆಂಟಲ್ಲಿ ಸಿಗುತ್ತೆ. ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಟು P&L ಅಕೌಂಟ್ ಆರ್ ಎಕ್ಸಮ್ಟೆಡ್ ಇನ್ಕಮ್ಸ್ ಕ್ರೆಡಿಟೆಡ್ ಟು P&L ಅಕೌಂಟ್ ಎಲ್ಲಿ ಸಿಗುತ್ತೆ ನಿಮಗೆ, P&L ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ಸಿಗುತ್ತೆ. ಅದನ್ನು ಲೆಸ್ ಮಾಡಬೇಕು. ಅಲೋವಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅನ್ನೋದು ಅಡ್ಜಸ್ಟ್ಮೆಂಟಲ್ಲಿ ಸಿಗುತ್ತೆ. ಅದನ್ನು ಲೆಸ್ ಮಾಡಬೇಕು. ಅಲೋವಬಲ್ ಬಿಸ್ನೆಸ್ ಇನ್ಕಮ್ಸ್ ಆ್ಯಡ್ ಮಾಡಿ, ಅಲೋವಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಿ. ಅಪಾರ್ಟ್ ಫ್ರಮ್ ದಿಸ್, ಇದ್ರ ಹೊರತಾಗಿ ಇನ್ನು 2 ಐಟಮ್ ಬರುತ್ತೆ. ಸೊ ಆ್ಯಡ್ ಅಂಡರ್ ವ್ಯಾಲ್ಯೂಯೇಷನ್. ಇಲ್ಲಿ ಕ್ಲಾರಿಟಿಯಾಗಿ ನೀವೇ ತಿಳ್ಕೊಂಬಿಡಿ, ಆ್ಯಡ್ ಮಾಡಬೇಕಾ ಲೆಸ್ ಮಾಡಬೇಕಾ ಅನ್ನೋದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ಮುಂದಕ್ಕೆ ಹೋಗ್ಬಿಡೋಣ. ಓಕೆ, ಒಂದು ಎಕ್ಸಾಂಪಲ್. P&L ಅಕೌಂಟ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ 10,000. 12,000 ತಗೊಬೇಕಾಗಿತ್ತು. ಎಷ್ಟು ಸಾವಿರ ತಗೊಬೇಕಾಗಿತ್ತು, 12,000 ತಗೊಬೇಕಾಗಿತ್ತು. ಎಷ್ಟು ಸಾವಿರ ತಗೊಂಡಿದ್ದಾನೆ, 10,000 ತಗೊಂಡಿದ್ದಾನೆ. ಅಂದರೆ ಕಡಿಮೆ ತಗೊಂಡಿದ್ದಾನೋ ಜಾಸ್ತಿ ತಗೊಂಡಿದ್ದಾನೋ, ಕಡಿಮೆ ತಗೊಂಡಿದ್ದಾನೆ. ಯಾವ ಸೈಡ್ ಕಡಿಮೆ ತಗೊಂಡಿದ್ದಾನೆ, ಕ್ರೆಡಿಟ್ ಸೈಡ್ ಕಡಿಮೆ ತಗೊಂಡಿದ್ದಾನೆ. 2,000 ಕಡಿಮೆ ತಗೊಂಡಿರೋದಕ್ಕೆ ಪ್ರಾಫಿಟ್ ಏನಾಗಿದೆ, ಕಡಿಮೆ ಆಗಿದೆ. ಇನ್ಕಮ್ ಸೈಡ್ ಕಡಿಮೆ ಆಯಿತು ಅಂದರೆ ಪ್ರಾಫಿಟ್ ಕೂಡ ಕಡಿಮೆ ಆಗುತ್ತೆ. ಕಡಿಮೆ ಆಗಿರೋದನ್ನ ಸರಿಪಡಿಸ್ಬೇಕು ಅಂದರೆ ಇವಾಗ ಏನು ಮಾಡ್ಬೇಕು, ನಾವು ಆ್ಯಡ್ ಮಾಡಬೇಕಾಗಿರೋದು. ನೀವೇ ಅದನ್ನು ಡಿಸೈಡ್ ಮಾಡಿ ಹೇಳಿ. 12,000 ತಗೊಬೇಕಾಗಿತ್ತು. ಏನು ಮಾಡಬೇಕಾಗಿತ್ತು, 12,000 ತಗೊಬೇಕಾಗಿತ್ತು. ಎಷ್ಟು ಸಾವಿರ ತಗೊಂಡಿದ್ದಾನೆ, 10,000 ತಗೊಂಡಿದ್ದಾನೆ. ಅಂದರೆ ಕ್ರೆಡಿಟ್ ಸೈಡ್ ಕಡಿಮೆ ಆಯಿತು, 2,000 ರೂಪಾಯಿ ಕಡಿಮೆ ಆಯಿತು. 2,000 ರೂಪಾಯಿ ಕಡಿಮೆ ಆಗಿರೋದಕ್ಕೆ ಪ್ರಾಫಿಟ್ ಕೂಡ ಕಡಿಮೆ ಆಗಿದೆ. ಪ್ರಾಫಿಟ್ ಕಡಿಮೆ ಆಯಿತು ಅಂತಂದರೆ ಅದನ್ನು ಸರಿಪಡಿಸ್ಬೇಕು ಅಂತಂದರೆ ನಾವು ಏನು ಮಾಡಬೇಕಾಗಿರುತ್ತೆ, ಆ್ಯಡ್ ಮಾಡಬೇಕಾಗಿರುತ್ತೆ. ಯಾವುದನ್ನ, 12,000 ತಗೊಳ್ಳೋದು 10,000 ತಗೊಂಡಿದ್ದಾನೆ ಅಂದ್ರೆ ಅರ್ಥ ಏನು, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಎಂಥದ್ದು, ಕ್ಲೋಸಿಂಗ್ ಸ್ಟಾಕ್. ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕಾಗಿರುತ್ತೆ, ಆ್ಯಡ್ ಬ್ಯಾಕ್ ಮಾಡಬೇಕು. ಅದೇ ರೀತಿಯಲ್ಲಿ ಇದೇ ಅಕಸ್ಮಾತ್ ಜಾಸ್ತಿ ತಗೊಂಡ್ಬಿಟ್ಟಿದ್ದಾನೆ ಅನ್ಕೊಳ್ಳಿ, 9,000 ತಗೊಬೇಕಾಗಿತ್ತು. ಎಷ್ಟು ಸಾವಿರ ತಗೊಬೇಕಾಗಿತ್ತು, 9,000 ತಗೊಬೇಕಾಗಿತ್ತು. ಎಷ್ಟು ಸಾವಿರ ತಗೊಂಡಿದ್ದಾನೆ, 10,000 ತಗೊಂಡಿದ್ದಾನೆ. ಕ್ರೆಡಿಟ್ ಸೈಡ್ ಏನಾಯಿತು, ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು, 1,000 ಜಾಸ್ತಿ ಆಯಿತು. ಕ್ರೆಡಿಟ್ ಸೈಡ್ 1,000 ಜಾಸ್ತಿ ಆದರೆ ಪ್ರಾಫಿಟ್ ಏನಾಗುತ್ತೆ, 1,000 ಜಾಸ್ತಿ ಆಗುತ್ತೆ. ಜಾಸ್ತಿ ಆಯಿತು ಅಂತಂದರೆ ಸರಿಪಡಿಸ್ಬೇಕು ಅಂದ್ರೆ ಏನು ಮಾಡಬೇಕಾಗಿರುತ್ತೆ, ನಾವು ಕಡಿಮೆ ಮಾಡಬೇಕಾಗಿರುತ್ತೆ. ಲೆಸ್ ಏನಾಗಿದೆ, 9,000 10,000 ತಗೊಂಡಿದ್ದಾನೆ ಅಂದರೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ನ ನಾವು ಲೆಸ್ ಮಾಡಬೇಕಾಗಿರುತ್ತೆ. ಅದೇ ರೀತಿ ಇನ್ನೊಂದು ಉದಾಹರಣೆ ತಗೊಳ್ಳೋದೇ ಆದರೆ, ಓಪನಿಂಗ್ ಸ್ಟಾಕ್. ಯಾವುದೋ ಓಪನಿಂಗ್ ಸ್ಟಾಕ್ 10,000 ತಗೊಂಡಿದ್ದಾನೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಎಷ್ಟು ಸಾವಿರ ತಗೊಬೇಕಾಗಿತ್ತಂತೆ, ಓಪನಿಂಗ್ ಸ್ಟಾಕ್ ಎಷ್ಟು ಸಾವಿರ ತಗೊಬೇಕಾಗಿತ್ತಂತೆ, 8,000 ರೂಪಾಯಿ ತಗೊಬೇಕಾಗಿತ್ತಂತೆ. ಎಷ್ಟು ಸಾವಿರ ತಗೊಂಡಿದ್ದಾನೆ, 10,000 ತಗೊಂಡಿದ್ದಾನೆ. ಅಂದರೆ ಜಾಸ್ತಿ ತಗೊಂಡಿದ್ದಾನೋ ಕಡಿಮೆ ತಗೊಂಡಿದ್ದಾನೋ, ಜಾಸ್ತಿ ತಗೊಂಡಿದ್ದಾನೆ. 8,000 ತಗೊಬೇಕಾಗಿತ್ತು, 10,000 ಅಂದರೆ 2,000 ರೂಪಾಯಿ ಜಾಸ್ತಿ ತಗೊಂಡಿದ್ದಾನೆ. ಯಾವ ಸೈಡು, ಡೆಬಿಟ್ ಸೈಡ್. ಅಂದರೆ
ಎಕ್ಸ್ಪೆನ್ಸಸ್ ಜಾಸ್ತಿ ಆದಂಗೆ ಆಯಿತು. ಎಕ್ಸ್ಪೆನ್ಸಸ್ ಜಾಸ್ತಿ ಆದರೆ ಪ್ರಾಫಿಟ್ ಏನಾಗಿರುತ್ತೆ, ಕಡಿಮೆ ಆಗಿದೆ. ಅಂದರೆ ಕಡಿಮೆ ಆಗಿರೋದನ್ನು ನಾವು ಸರಿಪಡಿಸ್ಬೇಕು ಅಂದರೆ ನಾವೇನು ಮಾಡಬೇಕಾಗಿರುತ್ತೆ, ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಯಾವುದನ್ನು, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ನ ನಾವೇನು ಮಾಡಬೇಕಾಗಿರುತ್ತೆ, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ನ ನಾವು ಆ್ಯಡ್ ಮಾಡಬೇಕಾಗಿರುತ್ತೆ. ಇನ್ ದ ಸೇಮ್ ಮ್ಯಾನರ್ ಇದು 11,000 ಅಂತ ಅನ್ಕೋಣ. 11,000 ಅಂದರೆ 11,000 ತೊಗೊಬೇಕಾಗಿರೋದು. ಎಷ್ಟು ಸಾವಿರ ತೊಗೊಂಡಿದ್ದಾನೆ, 10,000 ತೊಗೊಂಡಿದ್ದಾನೆ. ಯಾವ ಸೈಡು, ಡೆಬಿಟ್ ಸೈಡ್. ಏನು ಮಾಡಿದ್ದಾನೆ, ಕಡಿಮೆ ತೊಗೊಂಡಿದ್ದಾನೆ. ಡೆಬಿಟ್ ಸೈಡ್ ಕಡಿಮೆ ತೊಗೊಂಡಿರೋದಕ್ಕೆ ಪ್ರಾಫಿಟ್ ಏನಾಗೋಗುತ್ತೆ, ಜಾಸ್ತಿ ಆಗಿದೆ. ಅದನ್ನು ಸರಿಪಡಿಸ್ಬೇಕು ಅಂದ್ರೆ ಏನು ಮಾಡಬೇಕಾಗಿರುತ್ತೆ, ನಾವು ಲೆಸ್ ಮಾಡಬೇಕಾಗಿರುತ್ತೆ. ಲೆಸ್ ಏನು ಮಾಡಿರೋದು, ಅವನು 11,000 ಇರೋದು 10,000 ತೊಗೊಂಡಿದ್ದಾನೆ. ಅಂದರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ನ ನಾವು ಲೆಸ್ ಮಾಡಬೇಕಾಗುತ್ತೆ. ಹಾಗಾದರೆ ಈ 4 ಐಟಮ್ನ ಸೇರಿಸಿ ಇದರಲ್ಲಿ ಲೆಸ್ ಮಾಡಿದ್ರೆ ಬರುತ್ತಲ್ವ, ಇದೇನೆ ಇನ್ಕಮ್ ಫ್ರಮ್ ಬಿಸ್ನೆಸ್. ಇದೇನೆ ನಾವೇನಂತ ಕರಿತೀರ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಇದನ್ನೇ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಕಲಿಬೇಕಾಗಿರೋದು. ಏನು ಸೆಕೆಂಡ್ ಸ್ಟೆಪ್? ಫಸ್ಟ್ ಸ್ಟೆಪ್ ಇರೋವಂತಹದ್ದು ನಾರ್ಮಲ್ IT ಪ್ರಾವಿಷನ್ ಪ್ರಕಾರವಾಗಿ, ನಾರ್ಮಲ್ ಪ್ರಾವಿಷನ್ಸ್ ಆಫ್ IT ಆ್ಯಕ್ಟ್ನ ಪ್ರಕಾರ ಫಸ್ಟ್ ಸ್ಟೆಪ್ ಏನು, ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೆನ್ನೆ ತಿಳ್ಕೊಂಡಿದ್ದೀವಿ. ಈಗ ನಾವು ತಿಳ್ಕೊಂಡಿರೋದೇನು, ಇನ್ಕಮ್ ಫ್ರಮ್ ಬಿಸ್ನೆಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ, ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್. ಅದಕ್ಕೆ 4 ಐಟಮ್ನ ಆ್ಯಡ್ ಮಾಡಬೇಕು, 4 ಐಟಮ್ನ ಲೆಸ್ ಮಾಡಬೇಕು. 4 ಐಟಮ್ ಆ್ಯಡ್ ಮಾಡಬೇಕು, 4 ಐಟಮ್ನ ಲೆಸ್ ಮಾಡಬೇಕು. ಫಸ್ಟ್ ಐಟಮ್ ಆ್ಯಡ್ ಮಾಡಬೇಕಾಗಿರೋದು ಯಾವುದು, ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಎಲ್ಲಿ ಸಿಗುತ್ತೆ ಇದು, P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಸಿಗುತ್ತೆ. ಇಲ್ಲಿ ಲೆಸ್ ಮಾಡಬೇಕಾಗಿರೋದು ಮೊದಲನೇ ಅಂಶ ಏನು, ನಾನ್ ಬಿಸ್ನೆಸ್ ಇನ್ಕಮ್ಸ್ ಆರ್ ಇನ್ಕಮ್ಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್ಸ್ ಆರ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಕ್ರೆಡಿಟೆಡ್ ಟು P&L ಅಕೌಂಟ್. ಎಲ್ಲಿ ಸಿಗುತ್ತಿದೋ, P&L ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ಸಿಗುತ್ತೆ. ಅದನ್ನೇನು ಮಾಡಬೇಕು, ಲೆಸ್ ಮಾಡಬೇಕು. ನೆಕ್ಸ್ಟ್ ಇವಾಗ ಎರಡಕ್ಕೂ ಸಂಬಂಧಪಟ್ಟಿರೋದು ಆ್ಯಡ್ ಮಾಡಬೇಕಾಗಿರೋದು, ಇಲ್ಲೊಂದು ಆ್ಯಡು ಮಾಡಬೇಕಾಗಿರೋದೇನು, ಅಡ್ಜಸ್ಟ್ಮೆಂಟ್ನಲ್ಲಿರುವಂಥದ್ದು. ಏನು ಅಡ್ಜಸ್ಟ್ಮೆಂಟಲ್ಲಿರುವಂತಹದ್ದು, ಬಿಸ್ನೆಸ್ ಇನ್ಕಮ್ಸ್. ಏನದು, ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್. ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್. ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಕೆಲವು ಇನ್ಕಮ್ಸ್ ಇರುತ್ತೆ, ಅದನ್ನು P&L ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ಕೊಟ್ಟಿರೋದಿಲ್ಲ. ಅದನ್ನೇನಂತ ಕರಿತೀರಾ, ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್. ಅದನ್ನು ನಾವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ಲೆಸ್ ಮಾಡಬೇಕಾಗಿರೋದು ಇನ್ನೊಂದು ಐಟಮ್ ಏನು, ಬಿಸ್ನೆಸ್ ಎಕ್ಸ್ಪೆನ್ಸಸ್. ಏನು, ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ತಗೊಂಡಿರಲ್ಲ. ಅಂತಹ ಎಕ್ಸ್ಪೆನ್ಸಸ್ನ ಎಲ್ಲ ನಾವೇನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ಗೆ ಕೆಲವು ಐಟಮ್ನ ಆ್ಯಡ್ ಮಾಡಿ, ಕೆಲವು ಐಟಮ್ನ ಲೆಸ್ ಮಾಡಿ ಬರುವಂತಹ ಐಟಮ್ನೇ ಇನ್ಕಮ್ ಫ್ರಮ್ ಬಿಸ್ನೆಸ್. ಸರ್, ಇನ್ನೆರಡು ಐಟಮ್ ಇಲ್ಲಿ ಹೇಳಿಲ್ಲ ಅಂತಂದರೆ, ಓವರ್ ವ್ಯಾಲ್ಯೂಯೇಷನ್ ಆ್ಯಂಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ನ ನೀವೇ ತಲೆಗಿಟ್ಕೊಂಡು ಅಡ್ಜಸ್ಟ್ ಮಾಡಿ, ಮಗಪ್ ಮಾಡೋಕ್ಕೆ ಹೋಗಬೇಡಿ, ಫುಲ್ ಕನ್ಫ್ಯೂಷನಾಗಿ ಬಿದ್ದುಬಿಡ್ತೀವಿ. ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅಂದರೆ, P&L ಅಕೌಂಟ್ ಓಪನಿಂಗ್ ಸ್ಟಾಕ್ ಇದೆ, ಇಲ್ಲಿ 10,000 ಇದೆ, ಇಲ್ಲಿ 8,000 ಇದೆ. ಅಡ್ಜಸ್ಟ್ಮೆಂಟಲ್ಲಿ ಓಪನಿಂಗ್ ಸ್ಟಾಕ್ನ ಏನು ಮಾಡಿದ್ದಾನೆ, 10,000 ತೊಗೊಬೇಕಾದ್ರೆ 8,000 ತೊಗೊಂಡಿದ್ದಾನೆ. ಅಂದರೆ ಡೆಬಿಟ್ ಸೈಡ್ನಲ್ಲಿ ಜಾಸ್ತಿ ತೊಗೊಂಡಿದ್ದಾನೆ. ಡೆಬಿಟ್ ಸೈಡ್ ಜಾಸ್ತಿ ಆದರೆ ನೆಟ್ ಪ್ರಾಫಿಟ್ ಏನಾಗಿದೆ, ಕಡಿಮೆ ಇದೆ. ಎಕ್ಸ್ಪೆನ್ಸಸ್ ಸೈಡ್ ಜಾಸ್ತಿ ಆಯ್ತು ಅಂದರೆ ನೆಟ್ ಪ್ರಾಫಿಟ್ ಆಟೋಮೆಟಿಕ್ ಆಗಿ ಕಡಿಮೆ ಆಗಿರುತ್ತೆ. ನೆಟ್ ಪ್ರಾಫಿಟ್ ಕಡಿಮೆ ಆಗಿದೆ, ಅದನ್ನು ಸರಿತೂಗಿಸ್ಬೇಕು ಅಂದರೆ ಏನು ಮಾಡಬೇಕಾಗಿರುತ್ತೆ, ನಾವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಆ್ಯಡ್ ಮಾಡಬೇಕು. ಯಾವುದನ್ನು 8,000 ತೋರಿಸೋದನ್ನು 10,000 ತೋರಿಸಿದ್ದಾನೆ ಅಂದರೆ ಓವರ್ ವ್ಯಾಲ್ಯೂ ಆಗಿದೆ. ಓವರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ನ ನಾವು ಆ್ಯಡ್ ಬ್ಯಾಕ್ ಮಾಡಬೇಕು ಅನ್ನೋದು ನೀವೇ ತಿಳ್ಕೊಂಡು ಮಾಡಬೇಕು. ದಿಸ್ ಇಸ್ ಆಲ್ ಅಬೌಟ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಷನ್ ಮಾಡೋದು ನಾನು ನಿಮ್ಗೆ ಹೇಳ್ಕೊಟ್ಟೆ.
ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್.